ಇಂದು ನಾನು ನಿಮ್ಮೊಂದಿಗೆ ಪ್ರತಿಯೊಬ್ಬರ ಜೀವನದಲ್ಲೂ ಸಾಮಾನ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅದುವೇ ತಿರಸ್ಕರಿಸುವಿಕೆ ಅಥವಾ ನಮ್ಮ ಪ್ರಯತ್ನಗಳಿಗೆ, ಆಸೆಗಳಿಗೆ ಇಲ್ಲ ಎಂಬ ಉತ್ತರ ಸಿಗುವುದು. ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಕಾರಾತ್ಮಕ ಅನುಭವ ಎದುರಾಗಿರುತ್ತದೆ. ಅದು ಕೆಲಸದಲ್ಲಿರಬಹುದು, ಪ್ರೀತಿಯಲ್ಲಿರಬಹುದು, ಒಂದು ಅವಕಾಶಕ್ಕಾಗಿ ಪ್ರಯತ್ನಿಸಿದಾಗ ಇರಬಹುದು, ಅಥವಾ ಒಂದು ಕನಸನ್ನು ಬೆನ್ನಟ್ಟಿದಾಗ ಇರಬಹುದು. ನಾವು ಹಾಕಿದ ಶ್ರಮ, ನಾವು ಕಂಡ ಕನಸು, ನಾವು ಮಾಡಿದ ಪ್ರೀತಿ ಎಲ್ಲವೂ ಒಂದೇ ಒಂದು ಪದದಿಂದ ನೆಲಕಚ್ಚಿದಂತೆ ಅನಿಸಬಹುದು, ಇಲ್ಲ ಅಂತ. ಆ ಕ್ಷಣದಲ್ಲಿ ಹೃದಯ ಭಾರವಾಗುತ್ತದೆ, ಕೋಪ ಬರುತ್ತದೆ ಮತ್ತು ಕೆಲವೊಮ್ಮೆ ಜಗತ್ತೇ ಮುಗಿದು ಹೋಯಿತು ಎಂಬ ಭಾವನೆ ಬರುತ್ತದೆ. ಆದರೆ ಸ್ನೇಹಿತರೆ, ನೆನಪಿಡಿ, ತಿರಸ್ಕರಿಸುವಿಕೆ ಎಂದರೆ ನಮ್ಮ ಪ್ರಯಾಣದ ಕೊನೆಯಲ್ಲ. ಅದು ನಮ್ಮ ದಾರಿಯಲ್ಲಿ ಸಿಗುವ ಒಂದು ತಿರುವು, ಅ ಟರ್ನ್ ಇನ್ ದ ರೋಡ್. ಇದು ಜೀವನದ ಒಂದು ಭಾಗವೇ ಹೊರತು ನಮ್ಮ ಮೌಲ್ಯವನ್ನು ನಿರ್ಧರಿಸುವ ಅಳತೆಗೋಲಲ್ಲ. ಹಾಗಾದರೆ ಈ ತಿರಸ್ಕರಿಸುವಿಕೆಯನ್ನು ನಾವು ಹೇಗೆ ಧೈರ್ಯದಿಂದ ಎದುರಿಸಬೇಕು? ಇಲ್ಲಿ 4 ಮುಖ್ಯ ಅಂಶಗಳಿವೆ. 1. ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಇಟ್ ಪರ್ಸನಲಿ. ತಿರಸ್ಕರಿಸುವಿಕೆಯನ್ನು ನಿಮ್ಮ ವೈಫಲ್ಯ ಎಂದು ಭಾವಿಸಬೇಡಿ. ಹೆಚ್ಚಿನ ಬಾರಿ ಇಲ್ಲ ಎಂಬ ಉತ್ತರ ನಮ್ಮ ಸಾಮರ್ಥ್ಯಕ್ಕೆ ಸಂಬಂಧಿಸಿರುವುದಿಲ್ಲ. ಬದಲಾಗಿ ಅದು ಆ ಸಮಯದ ಪರಿಸ್ಥಿತಿ, ಬೇರೆ ಕೆಲವು ಅಂಶಗಳು ಅಥವಾ ಆ ಕ್ಷಣಕ್ಕೆ ಅವರ ಆಯ್ಕೆಯಾಗಿರುತ್ತದೆ. ನಿಮ್ಮನ್ನು ನೀವು ಒಳ್ಳೆಯವರಲ್ಲ ಎಂದು ದೂಷಿಸುವುದನ್ನು ನಿಲ್ಲಿಸಿ. ನಿಮ್ಮ ಮೌಲ್ಯವು ಒಂದೇ ಒಂದು ನಿರ್ಧಾರದಿಂದ ಅಳೆಯಲು ಸಾಧ್ಯವಿಲ್ಲ. 2. ಪಾಠ ಕಲಿಯಿರಿ. ಲರ್ನ್ ದ ಲೆಸನ್. ಪ್ರತಿ ತಿರಸ್ಕರಿಸುವಿಕೆಯ ಹಿಂದೆಯೂ ಒಂದು ಪಾಠ ಅಡಗಿರುತ್ತದೆ. ಇದು ನಮಗೆ ಒಂದು ಅವಕಾಶ. ನಾವು ಏನು ಮಾಡಿದ್ದೇವೆ, ಹೇಗೆ ಪ್ರಯತ್ನಿಸಿದ್ದೇವೆ ಎಂದು ವಿಮರ್ಶೆ ಮಾಡಿ. ನಾವು ಸುಧಾರಣೆ ಮಾಡಿಕೊಳ್ಳಬೇಕಾದ ಅಂಶಗಳೇನು, ಮುಂದಿನ ಬಾರಿ ಇನ್ನೂ ಉತ್ತಮವಾಗಿ ಹೇಗೆ ಸಿದ್ಧರಾಗಬಹುದು ಎಂದು ಯೋಚಿಸಿ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ, ಅದರಿಂದ ಕಲಿಯಿರಿ ಮತ್ತು ಮುಂದಕ್ಕೆ ಹೆಜ್ಜೆ ಹಾಕಿ. ಮೂವ್ ಫಾರ್ವರ್ಡ್. 3. ಭಾವನೆಗಳನ್ನು ಅಂಗೀಕರಿಸಿ. ಅಕ್ನಾಲೆಜ್ ಯುವರ್ ಫೀಲಿಂಗ್ಸ್. ತಿರಸ್ಕರಿಸುವಿಕೆಯಾದಾಗ ನೋವಾಗುವುದು ಸಹಜ. ಕೋಪ, ದುಃಖ, ನಿರಾಶೆ ಈ ಭಾವನೆಗಳು ಬರಲಿ. ಅವುಗಳನ್ನು ರಿಪ್ರೆಸ್ ಮಾಡಬೇಡಿ, ಮುಚ್ಚಿಡಬೇಡಿ. ಸ್ವಲ್ಪ ಸಮಯ ಆ ಭಾವನೆಗಳೊಂದಿಗೆ ಇರಿ. ಆದರೆ ಆ ಭಾವನೆಗಳೇ ನಿಮ್ಮನ್ನು ಆಳಲು ಬಿಡಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಮಾತನಾಡಿ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಿ. 4. ದೃಢ ಸಂಕಲ್ಪ ಮತ್ತು ಮುಂದುವರಿಕೆ. ರೆಸಿಲಿಯನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್. ಪ್ರಪಂಚದ ಅತಿ ದೊಡ್ಡ ಯಶಸ್ವಿ ವ್ಯಕ್ತಿಗಳ ಜೀವನವನ್ನೇ ನೋಡಿ. ಥಾಮಸ್ ಎಡಿಸನ್, ಅಬ್ರಹಾಂ ಲಿಂಕನ್, ಜೆ.ಕೆ. ರೋಲಿಂಗ್ ಇವರೆಲ್ಲರೂ ತಮ್ಮ ಜೀವನದಲ್ಲಿ ಅನೇಕ ಬಾರಿ ತಿರಸ್ಕರಿಸಲ್ಪಟ್ಟವರು. ಆದರೆ ಅವರು ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅವರು ಮತ್ತೆ ಮತ್ತೆ ಪ್ರಯತ್ನಿಸಿದರು, ತಮ್ಮ ದಾರಿಯನ್ನು ಬದಲಾಯಿಸಿದರು, ಆದರೆ ಗುರಿಯನ್ನು ಬಿಡಲಿಲ್ಲ. ಸ್ನೇಹಿತರೆ, ತಿರಸ್ಕರಿಸುವಿಕೆ ಎಂಬುದು ನಿಮ್ಮನ್ನು ನಿಲ್ಲಿಸಲು ಬಂದ ಕಲ್ಲಲ್ಲ. ಅದು ನಿಮ್ಮ ದಾರಿಯನ್ನು ಇನ್ನಷ್ಟು ಗಟ್ಟಿಯಾಗುವ ಮೆಟ್ಟಿಲು. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ತಿರಸ್ಕರಿಸುವಿಕೆಯ ನೋವು ಚಿಕ್ಕದಾಗಿ ಕಾಣಿಸುತ್ತದೆ. ಆದ್ದರಿಂದ ನಿಮ್ಮ ಮುಂದಿನ ತಿರಸ್ಕರಿಸುವಿಕೆಯನ್ನು ಒಂದು ಅಪಾಯ ಎಂದು ನೋಡುವ ಬದಲು ಒಂದು ಅವಕಾಶ ಎಂದು ಸ್ವೀಕರಿಸಿ. ಧೈರ್ಯದಿಂದಿರಿ, ನಿಮ್ಮ ಮೇಲೆ ವಿಶ್ವಾಸವಿಡಿ. ನೀವು ವಿಫಲರಾಗಬಹುದು, ಆದರೆ ನೀವು ಸೋಲನ್ನು ಒಪ್ಪಿಕೊಳ್ಳದಿರಿ. ನೆನಪಿಡಿ, ಬಿದ್ದು ಮೇಲೇಳಿದು ನಿಲ್ಲುವನೇ ನಿಜವಾದ ವಿಜೇತ. ದ ಒನ್ ಹೂ ಫಾಲ್ಸ್ ಅಂಡ್ ಗೆಟ್ಸ್ ಬ್ಯಾಕ್ ಅಪ್ ಇಸ್ ದ ರಿಯಲ್ ವಿನ್ನರ್. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.